ಸ್ಕ್ವಾಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವಾಗ ಇಲ್ಲಿಂದ ಚೆಕ್ಔಟ್ ಮಾಡ್ತಾ ಇದೀವಿ. ಬಾಯ್ ಭಯ್ಯ. ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ. ಇವಾಗ ನಾನು ಬಂದ್ಬಿಟ್ಟು ಚಾರ್ಮಿನಾರ್ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 3-3.5 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ಹೋಗ್ತಾ ಹೋಗ್ತಾ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಚಾಂದಿನಿ ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ನಾವು ಇಲ್ಲಿಂದ ಹೊರಟಿದ್ದೀವಿ. ಇವಾಗ ಬಂದ್ಬಿಟ್ಟು ಹೈದ್ರಾಬಾದ್ ಫೇಮಸ್ ಏನಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮೀನ್ಸ್ ಅದು ಯಾವುದೋ ಟವರ್ ಹೆಸರು ಮರ್ತೋದ್ನಲ್ಲಪ್ಪ. ನಾನು ಅವಾಗ ಮರ್ತೋಗ್ತಾ ಇದ್ದೀನಿ. ನಿನ್ನೆಲ್ಲ ಚೆನ್ನಾಗಿ ಜ್ಞಾಪನ ಆಯಿತು. ಇವಾಗ ನೋಡಿದ್ರೆ ಬೈಕಲ್ಲೇ ಹೋಗ್ತಾ ಇದ್ದೀವಿ. ಅಣ್ಣ ಅವರು ಅಲ್ಲೋರ್ಗೂ ಬಿಡ್ತೀನಿ ಬಾ ಅಂತ ಹೇಳಿದ್ರು. ಹಂಗೆ ಹೋಗ್ತಾ ಇದ್ದೀನಿ ಅವ್ರ ಜೊತೆನೆ. ಮಳೆ ಬೇರೆ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಮಳೆಯಲ್ಲಿ ನೆಂದ್ಕೊಂಡು ಹೋಗೋದೇ ಒಂಥರ. ನೋಡಿದ್ರೆ ಚಾರ್ಮಿನಾರ್ಗೆ ಇನ್ನೊಂದು ಸ್ವಲ್ಪ ಹತ್ರ ರೀಚ್ ಆಗಿ ಹೋಗ್ತೀವಿ. ಸಿಟಿ ನೆಕ್ಸ್ಟ್ ಲೆವೆಲ್ ಇದೆ ಚಾರ್ಮಿನಾರ್ ಸಿಟಿ. ಸಾರಿ, ಹೈದ್ರಾಬಾದ್ ಚೆನ್ನಾಗಿದೆ ಸಿಟಿ ಅಂತ ಇದ್ದೀನಿ ನಾನು. ಫುಲ್ಲು ಹಳೇ ಕಾಲದ್ದು, ಫುಲ್ಲು ಮಾರ್ಕೆಟ್ ಏರಿಯಾ. ನೈಸ್. ಚಾರ್ಮಿನಾರ್ಗೆ ರೀಚ್ ಆಗ್ಬಿಟ್ವಿ. ನೋಡೋಣ ನೆಕ್ಸ್ಟ್ ಆ ಕಡೆ ಹೋಗೋದು ಅಂದ್ಬಿಟ್ಟು. ಇನ್ನೂ ಮಾರ್ಕೆಟ್ ಓಪನ್ ಆಗಿಲ್ಲ. ಥ್ಯಾಂಕ್ ಯು ಭಯ್ಯ, ಧನ್ಯವಾದ, ಬಾಯ್. ಇಲ್ಲಿಂದ ಚಾಂದಿನಿ ಚೌಕಿಗೆ ಬಂದಿದ್ದೀವಿ. ಇಲ್ಲಿಂದ ಹೊರಡೋದಷ್ಟೇ, ಹೋಗೋಣ. ಇವಾಗ ನೋಡಿದ್ರೆ ನಾವು ಬಂದ್ಬಿಟ್ಟಿರೋದು ಚಾರ್ಮಿನಾರ್ಗೆ. ನಾನು ಅವಾಗಿಂದ ಚಾಂದಿನಿ ಚೌಕ್ ಅಂತ ಇದ್ದೀನಿ. ಚಾರ್ಮಿನಾರ್ ಇದೆ ಹೆಸರು ಬಂದ್ಬಿಟ್ಟು. ನಾನು ಇಲ್ಲಿ ಬಂದು ಹೈದ್ರಾಬಾದ್ ಫೇಮಸ್ ಜಾಗನೇ ಮರ್ತು ಹೋಗ್ತಾ ಇದ್ದೀನಿ. ಸೈಕು ಇಲ್ಲೊಂದು ದೇವಸ್ಥಾನನೂ ಇದೆ. ನೋಡಿದ್ರೆ ಬಂದು ಎಂಟ್ರಿ ಫೀಸ್ ಇದೆ 300. ಬ್ಯಾಗ್ ಆರ್ ನಾಟ್ ಅಲೌಡ್. ಬ್ಯಾಗ್ ಎಲ್ಲಿ ಇಕ್ಕೋದು ಅಂತ ಗೊತ್ತಿಲ್ಲ ಇವಾಗ ನನಗೆ. ಇವಾಗ ಏನು ಮಾಡೋದಂತ ಗೊತ್ತಿಲ್ಲ. ಬ್ಯಾಗ್ ಎಲ್ಲಿ ಇಕ್ಕೋದು ಏನು ಒಂದು ಐಡಿಯಾ ಇಲ್ಲ. ಇವಾಗ ನೋಡ್ಬೋದು ಹೇಗಿದೆ ಅಂದ್ಬಿಟ್ಟು. ಚಾರ್ಮಿನಾರ್ ಬಂದು ರೀಚ್ ಆಗ್ಬಿಟ್ಟು ಹೆಂಗೋ. ದಿಸ್ ಇಸ್ ಚಾರ್ಮಿನಾರ್. ಒಳಗೆ ಹೋಗ್ಬೋದು, ಆದರೆ ಬ್ಯಾಗ್ ಎಲ್ಲಿ ಇಕ್ಕೋದಂತ ಗೊತ್ತಿಲ್ಲ ಇಲ್ಲಿ. ಅದಕ್ಕೂ ದುಡ್ಡು ಕೊಡ್ಬೇಕೇನೋ. ನನ್ನ ಹತ್ರ ಅಷ್ಟೊಂದು ಅಮೌಂಟು ಇಲ್ಲ ಇವಾಗ ಸದ್ಯಕ್ಕೆ. ದುಡ್ಡು ಕೊಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಸೊ ಅದರಿಂದ ನಾನು ಇವಾಗ ಅದಕ್ಕೋಸ್ಕರ ನಾನು ಬಂದ್ಬಿಟ್ಟು ಇಲ್ಲಿ ಒಳಗೆ ಹೋಗಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ. ಇದು ಬಂದ್ಬಿಟ್ಟು 4 ಕಡೆನೂ ಒಂದೇ ಥರ ಡಿಸೈನು. ಮೇಲೆಯಿಂದ ಏನೂ ಕಾಣಿಸಲ್ವಂತೆ, ಬರೀ ಮಾರ್ಕೆಟ್ ಅಷ್ಟು ಕಾಣಿಸುತ್ತೆ ಒಂದು 2 ಕಿಲೋಮೀಟ್ರಿಗೆ. ಅಲ್ಲಿ ನೋಡ್ಬೋದು ಕ್ಲಾಕ್ ಟವರು, ಟೈಮಿಂಗ್ಸ್ದು ಅಷ್ಟೇ. ಇವಾಗ ಚಾರ್ಮಿನಾರ್ಗೆ ಬಂದು ರೀಚ್ ಆಗಿದ್ದೀವಿ ಅಷ್ಟೇ ಇವತ್ತದು ಅಪ್ಡೇಟು. ಇವಾಗ ಇಲ್ಲಿಂದ ನೆಕ್ಸ್ಟ್ ಕಡೆ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ. ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಕುತ್ಕೊಂಡಿದ್ದು ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡುವ. ನೋಡಿದ್ರೆ ನಾವು ಬಂದ್ಬಿಟ್ಟು ಕರೆಕ್ಟಾಗಿ ಚಾರ್ಮಿನಾರ್ಗೆ ರೀಚ್ ಆಗೋದ್ವಿ. ಅದು ಅವಾಗಿಂದ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಈ ಕಡೆ ನೋಡಿದ್ರೆ ಚಾರ್ಮಿನಾರ್ ಪೊಲೀಸ್ ಸ್ಟೇಷನ್ ಇದೆ. ಆ ಕಡೆ ಬಂದ್ಬಿಟ್ಟು ಇದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆ. ಸದ್ಯಕ್ಕಿಷ್ಟೇ. ಫೈನಲಿ ಚಾರ್ಮಿನಾರ್ಗೆ ಬಂದು ರೀಚ್ ಆಗಿದ್ದೀವಿ ಅಷ್ಟೇ. ಇವಾಗ ಇಲ್ಲಿಂದ ಯಾವ ಕಡೆ ಹೋಗ್ಬೇಕು ಅಂತ ಯೋಚನೆ ಮಾಡಬೇಕು. ಮಳೆ ಬೇರೆ ತೂರ್ತಾ ಇದೆ, ಏನು ಮಾಡೋದು ಅಂತ ಒಂದು ಅರ್ಥ ಆಗ್ತಲ್ಲ. ಹೋಗಪ್ಪ, 4 ಸೈಡು ಒಂದೇ ಥರ ಇದೆ. ಟೈಮಿಂಗ್ ಇದೆ ನೋಡ್ಬೋದು. ಇವಾಗ ಟೈಮ್ ಬಂದ್ಬಿಟ್ಟು 11:30. ಇನ್ನೂ 11:30 ಆಗಿಲ್ಲ. 11:25, 11:30ಗೆ ಬಂದು ರೀಚ್ ಆಗಿದ್ದೀವಿ. ಇವಾಗ ನೋಡಿದ್ರೆ ಕರ್ನಾಟಕ ಬಾವುಟನೂ ಆರಿಸ್ಬಿಟ್ವಿ. ತುಂಬ ಖುಷಿ ಆಗ್ತಾ ಇದೆ. ಜೈ ಆಂಜನೇಯ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ನನಗೆ ವಿಡಿಯೋ ಹಿಡ್ಕೊಟ್ಟಿದ್ದು ಥ್ಯಾಂಕ್ಸ್ ಅಣ್ಣ. ಇವಾಗ ಇಲ್ಲಿಂದ ಹೊರಡೋ ಜಾಗ ಸಮಯ. ಇಲ್ಲಿಂದ ಹೋಗೋಣ ಬನ್ನಿ.
ಇಲ್ಲಿ ನೋಡೋ ಅಂತ ಪ್ಲೇಸ್ ಯಾವ್ದು ಇಲ್ವಾ ಅಣ್ಣ? ಗೋಲ್ಗುಂಟ ಇಲ್ಲಿ ಎಲ್ಲಣ್ಣ? ಗೋಲ್ಗುಂಟ ಅಲ್ಲಿ ಹಚ್ಕೊಳತ ಇದೆ ಅಲ್ಲಿ. ಇಲ್ಲಿಂದ ಎಷ್ಟೊತ್ತು ಆಗುತ್ತೆ ಅಣ್ಣ? ಇಲ್ಲಿಂದ ಒಂದು 10-20 ಕಿಲೋಮೀಟರ್ ಐತಿ. 20 ಕಿಲೋಮೀಟ್ರ್. ಓಕೆ ಅಣ್ಣ, ಥ್ಯಾಂಕ್ಸ್. ನಾವು ಬಂದ್ಬಿಟ್ಟು ಚಾರ್ಮಿನಾರಿಂದ ಹೊರಟಿದ್ದೀವಿ. ಇವಾಗ ಯಾವ ಕಡೆ ಹೋಗ್ಬೇಕು ಅಂತ ನನಗೆ ಕ್ಲೀನಾಗಿ ಗೊತ್ತಿಲ್ಲ. ಇವಾಗ ಹಿಂಗೆ ಹೋಗ್ಲಾ, ಒರಿಸ್ಸಾ ಕಡೆ ಹೋಗ್ಲಾ, ಇಲ್ಲಿ ಏನೇನು ಜಾಗಗಳಿದೆ ನೋಡೋವಂಥದ್ದು ಅಂತೂ ಗೊತ್ತಿಲ್ಲ. ಗೂಗಲ್ ಸರ್ಚ್ ಮಾಡ್ತೀನಿ, ಅದಾದಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಹೋಗ್ತಾ ಹೋಗ್ತಾ ನೋಡುವ. ಇವಾಗ ನೋಡಿದ್ರೆ ಇಲ್ಲಿಂದ ಹೊರಟಿದ್ದೀನಿ. ನಾನು ಬಂದ್ಬಿಟ್ಟು ಛತ್ತೀಸ್ಗಢ ಕಡೆ. ಇಲ್ಲಿಂದ ನಡ್ಕೊಂಡು ಹೋದ್ರೆ ಒಂದು 6 ದಿನದ ಟ್ರಾವೆಲ್ ಅದು. ಛತ್ತೀಸ್ಗಢಲ್ಲಿ ಒಂದು ಫಾಲ್ಸ್ ಇದೆ, ಚೆನ್ನಾಗಿತ್ತು ನೋಡೋಕ್ಕೆ. ಸರಿ, ಇಲ್ಲಿಂದ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಬನ್ನಿ, ನಿಮ್ಗೆ ಹೋಗ್ತಾ ಹೋಗ್ತಾ ನಾನು ಕಂಟಿನ್ಯೂ ಮಾಡ್ತೀನಿ. ಇದೇ ರೋಡಲ್ಲೇ ನೋಡ್ಕೊಂಡು ಆಚೆ ಹೋಗ್ತಾ ಇದ್ದೀನಿ. ಇದೇ ರೋಡಲ್ಲೇ ಹೋಗ್ಬೇಕು ಅಂತ ತೋರಿಸಿರ್ತೀನಿ ಗೂಗಲ್ ಮ್ಯಾಪು. ಹೈವೇ ಸಿಕ್ಬಿಟ್ರೆ ಸಾಕು. ಫಸ್ಟು ಸಿಟಿಯಿಂದ ಆಚೆ ಹೋಗ್ಬೇಕು. ಸಿಟಿಯಲ್ಲಿದ್ದರೆ ನಮ್ಗೆ ಯಾವುದೇ ರೀತಿ ಲಿಫ್ಟ್ಗಳು ಸಿಗಲ್ಲ. ಅದಕ್ಕೋಸ್ಕರ ಬನ್ನಿ ಓಡೋಣ. ಅದನ್ನು ಆಲ್ ಇಂಡಿಯಾ ಟ್ರಿಪ್ ಅನ್ನ ಬರಲೇ లేదన్నా, నేను డబ్బులు లేకుండా ఆల్ ఓవర్ ఇండియా ట్రావెల్ చేస్తా ఉన్నాను బై వాక్ అండ్ లిఫ్ట్. అందుకే ఇట్స్ ఓకే అన్న. థ్యాంక్ యూ అన్న. థ్యాంక్ యూ. ఇక్కడ హైవేకి ఎంత కిలోమీటర్ వస్తుందన్న? ఏడికి హైవే హైవే ఏడికి వాళ్ళు హైవే రోడ్ హైవే రోడ్కి అవునా పర్లేదు. ఇక్కడ కొంచెం ముంగడ పోతే సిగ్నల్ ఉంటుంది. అక్కడ నుంచి ఛత్తీస్గఢ్కి పోవచ్చు కదా. ಥ್ಯಾಂಕ್ಸ್ ಅಣ್ಣ. ಇವಾಗ ನೋಡಿದ್ರೆ ಇಲ್ಲಿಂದ ಹೊರಟಿದ್ದೀನಿ ಛತ್ತೀಸ್ಗಢ ಈ ಕಡೆ. ಅಣ್ಣನ ಕೇಳಿದೆ, ಇಲ್ಲಿ ಒಂದು ಸಿಗ್ನಲ್ ಬರುತ್ತಂತೆ, ಆ ಸಿಗ್ನಲಿಂದ ಲೆಫ್ಟ್ ಹೇಳ್ಕೊಂಡ್ರು. ಹಂಗೆ ಹೋಗೋಣ. ಸಿಟಿ ಒಳಗೆ ಇಷ್ಟು ಚಿಕ್ಕ ರೋಡಲ್ಲಿ ಹಿಂಗಪ್ಪ ಹೋಗ್ತಾರೆ ಈ ಜನಗಳು. ಸೀರಿಯಸ್ ಆಗಿ ತುಂಬ ಚಿಕ್ಕ ಚಿಕ್ಕ ರೋಡು, ಅದು ಚೆನ್ನಾಗಿದೆ ನೋಡೋಕ್ಕೆ. ಹಳೇ ಕಾಲದ ಯಾವುದೋ ರೋಡ್ ಇದ್ದಂಗೆ ಐತೆ. ಎಲ್ಲ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಅಂಗಡಿಗಳಾಗೋಗಿದೆ, ಅಂಗಡಿಗಳು ಮಾಡ್ಬಿಟ್ಟಿದ್ದಾರೆ. ಸೊ ಅದರಿಂದ ಫುಲ್ ಅಂಗಡಿಗಳಿದೆ. ಇಲ್ಲಾಂದರೆ ಆರಾಮಾಗಿ ಹೋಗ್ಬೋದಾಗಿತ್ತು. ಸಿಗುತ್ತಾ ಇಲ್ವಾ ಅಂತಲೇ ಗೊತ್ತಿಲ್ಲ. ಇಲ್ಲಿ ಅದೊಂದು ದೊಡ್ಡ ಕ್ವಶನ್ ಮಾರ್ಕ್ ಆಗೋಗಿದೆ. ನೋಡುವ, ಸಿಕ್ಕಿದ್ರೆ ಖುಷಿ, ಇಲ್ಲ ಅಂದರೆ ಇಲ್ಲ, ಪರವಾಗಿಲ್ಲ. ಹಾಗೆ ಹೋಗೋಣ ನಡ್ಕೊಂತ ಆರಾಮಾಗಿ. ಇಲ್ಲಿರೋರು ಆಲ್ಮೋಸ್ಟ್ ಆಟೋದವ್ರು ಒಂದು ಕೇಳ್ತಾ ಇದ್ದಾರೆ, ಎಲ್ಲಿ ಹೋಗ್ಬೇಕು ಅಂತ. ಅವ್ರಿಗೆ ಹೇಳಿದ್ರು ಅವರು ನನಗೆ ದುಡ್ಡು ಕೊಟ್ಟಂತೂ ಹೋಗಂಗಿಲ್ಲ. ನೋ ಅಮೌಂಟ್, ಅದರಿಂದ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಇಟ್ಸ್ ಓಕೆ. ಸಿಗ್ನಲ್ ಹತ್ರವರೆಗೂ ಬಂದು ರೀಚ್ ಆಗಿಬಿಟ್ವಿ. ಇಲ್ಲಿಂದ ನಾವು ಆ ಕಡೆ ರೂಟಲ್ಲಿ ಹೋಗಬೇಕು. ಇಲ್ಲಿ ಗಾಡಿಗಳು ಬೇಜಾನ್ ನಿಂತ್ಕೊಂಡ್ಬಿಟ್ಟೈತೆ. ಹೋಗಿ ಬಂದಿದ್ದೀವಿ ಕಬ್ನಾಳ್ ಕುಡಿಯೋಕ್ಕೆ. ಇಡ್ಲಿ ಅಂತನಾ 20 ವಿಜಯನು 20 ರೂಪಾಯಿ ಅಂತ ಇಡ್ಲಿ ತಿನ್ಕೊಂಬೋಣ ಇಲ್ಲೇ. ಆಮೇಲೆ ಹೋಗೋದಾರೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ಕಮ್ಮಿ ಆಗೈತೆ. ಅದಕ್ಕೋಸ್ಕರ ಇಸ್ಕೊಂಡು ತಿಂದ್ಬಿಟ್ಟು ಇಲ್ಲಿಂದ ಹೊರಡ್ತೀನಿ. ಜ್ಯೂಸು ಹೇಳಿದ್ದೀನಿ, ಅದು 20, ಇದು 20, 40 ರೂಪಾಯಿ ಡಮಾರ್ ಅಷ್ಟೇ. ಜೈ ಆಂಜನೇಯ. ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. 20 ರೂಪಾಯಿಗೆ 4 ಇಡ್ಲಿ ತಿಂದ್ಬಿಟ್ಟು ಹೊರಡೋಣ ಇಲ್ಲಿಂದ. ತುಂಬ ಹೊತ್ತು ಇಲ್ಲೇ ಕುತ್ಕೊಂಡಿದ್ದೆ ಈ ಅಣ್ಣವ್ರ ಜೊತೆ ಮಾತಾಡ್ಕೊಂಡು. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ, ಬನ್ನಿ ಹೋಗೋಣ. ನೋಡಿದ್ರೆ ಇದೇ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಛತ್ತೀಸ್ಗಢ ಕಡೆ. ನನಗಿಲ್ಲಿ ತುಂಬ ಸಪೋರ್ಟ್ ಸಿಗದೆ ಇರೋ ಕಾರಣ ನಾನು ಒಂದೇ ಒಂದು ಜಾಗ ನಮ್ಮ ಹತ್ರ ಕವರ್ ಮಾಡಿಕೊಂಡೆ. ಇಲ್ಲಿಂದ ಹೋಗೋಣ ಇವಾಗ ಬೇರೆ ಕಡೆಗೆ. ಯಾಕಂದರೆ ಇಲ್ಲಿ ಪಬ್ಲಿಕ್ ಸಪೋರ್ಟ್ ಹೆಂಗಿರ್ಬೇಕು ಅಂದರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಂದ್ರೂ ನಮಗೆ ಒಂದು ಸ್ವಲ್ಪ ಆದರೂ ಈಸಿ ಆದರೆ ಓಕೆ. ಯಾಕಂದರೆ ಎಲ್ಲ ಕಡೆನೂ ಇವಾಗ ಕಾಡು ಒಳಗಿರುತ್ತೆ. ಆ ಥರ ಜಾಗದಲ್ಲಿ ಹೋದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವರು ನಾನು ಹಿಂಗೆ ಹೋಗ್ತಾ ಇದ್ದೆ, ಅವರೇ ಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಮಾತಾಡಿದ್ರು. ಥ್ಯಾಂಕ್ ಯು ಬೈ. ಥ್ಯಾಂಕ್ ಯು. ಇಲ್ಲಿಂದ ನಾವು ಹಿಂಗೆ ಸ್ಟ್ರೈಟಾಗಿ ಹೋಗಿ ಇದೇ ರೂಟಲ್ಲಿ ಹೋದರೆ ಛತ್ತೀಸ್ಗಢ ರೋಡ್ಗೆ ಹೋಗ್ತೀವಿ. ಅಲ್ಲಿಂದ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಹೈದ್ರಾಬಾದ್ ಬಂದ್ಬಿಟ್ಟು ಫುಲ್ಲು ಒಂಥರ ಜಿಗ ಅಂತ ಐತಪ್ಪ. ನನಗೆ ನಿಜವಾಗ್ಲೂ ನಮ್ಮ ಬೆಂಗಳೂರೇ ಮೇಲೂ ಅನ್ಸ್ಬಿಡುತ್ತೆ ಒಂದೊಂದು ಸೆಕೆಂಡು. ಆರಾಮಾಗಿ ಬಿಡೋರಪ್ಪ. ಏನೋ ರಾಮಾಯಣ ಹೌದು, ನೋಡ್ಕೊರೋಣ. ತುಂಬ ದೂರದಿಂದ ನಡ್ಕೊಂಡು ಬಂದ್ಬಿಟ್ಟೆ. ನೋಡಿದ್ರು ಯಾವುದೇ ರೀತಿ ಲಿಫ್ಟ್ ಸಿಕ್ಕಿಲ್ಲ. ಹೀಗೆ ಹೋಗೋದು ಇವಾಗ ಹಂಗೆ. ಜನ ಸಾಗರ ಇದು, ಜನ ಸಾಗರ. ಯಪ್ಪ, ಈ ರೋಡ್ಗಳಲ್ಲಿ ನಡೆಯೋದು ಕಷ್ಟ ನಾವು.
ಫುಲ್ಲು ಒಂಥರ ನೋಡಿ ಅಲ್ಲಿ ನಡೆಯೋಕ್ಕೂ ಕಷ್ಟ, ಹೋಗೋಕ್ಕೂ ಕಷ್ಟ, ನೀರು ತುಂಬ್ಕೊಂಡ್ಬಿಡೈತೆ. ಅದೇ ಒಂದು ಬೇಜಾರು. ಓಕೆ, ಇರ್ತಾ ಇರೋಣ ನಾವು ಇದೇ ರೋಡಲ್ಲಿ ನಡ್ಕೊಂಡು. ಇಬ್ರು ಅವ್ರು ಬಂದರು, ಹಾಗೆ ಸಿಕ್ಕಿ ಮಾತಾಡಿಸ್ತಾ ಇದ್ರು. ನಾನು ಹಿಂಗೆ ಹೋಗ್ತಾ ಇದ್ದೆ, ಅವರೇ ಬಂದರು. ಗಗನದ ಸಂಚಾರಿ ಸರ್. ಸದ್ಯ ಅಣ್ಣವ್ರು ಬಂದರು, ಇವಾಗ ಅಣ್ಣವ್ರ ಜೊತೆ ಹೋಗೋಣ. 11 days ಅಣ್ಣ. ಹಾಂ 11 ನಡ್ಸೇది ವಾಕಿಂಗ್ ಸಿರ್ಫ್ వాకింగ్ ఓన్లీ చేస్తే 25 కిలోమీటర్ పోతాను. 25 to 30 ఇల్లంటే 40 మ్యాక్సిమం అంతే అయ్యేది. లేదంటే గాడి ఏమైనా దొరికితే చాలా పోయిస్తాను, 200 300 అట్లా పోయిస్తాను. ಎಲ್ಲ పబ్లిక్ సపోర్ట్ అన్న, పబ్లిక్ సపోర్ట్ చేస్తారు. లేదంటే ఫుడ్కి నానే డబ్బులు ఇచ్చి తీసుకొని ఇస్తాను అట్లా. ಇವಾಗ ಹೋಗ್ತಾ ಇದ್ದೀವಿ. ಅಣ್ಣ ಅವರು ಟರ್ನಿಂಗ್ವರೆಗೂ ಬಿಡ್ತಾರೆ, ಬನ್ನಿ ಹೋಗೋಣ. ಜಾಗ ಬಂದ್ಬಿಟ್ಟು ಹೈದ್ರಾಬಾದಿಗೆ ಫೇಮಸ್ ಅಂತೆ ಬಿರಿಯಾನಿಗೆ. ಬಟ್ ನಾನಂತೂ ಇವತ್ತು ಬಿರಿಯಾನಿ ತಿನ್ನಲ್ಲ, ಯಾಕಂದರೆ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೀ ಕುಡಿದ್ಬಿಟ್ಟು ಇಲ್ಲಿಂದ ಹೊರಡ್ತೀವಿ. ಅಣ್ಣನೇ ಕರ್ಕೊಂಡ್ಬಂದಿರೋದು. ಟೀ ಕುಡಿತಾ ಇದ್ದೀವಿ, ಅಣ್ಣ ನಾನು ಟೀ ಕುಡಿದ್ಬಿಟ್ಟು ಇಲ್ಲಿಂದ ಹೊರಡುವಾಗ ಕಂಟಿನ್ಯೂ ಮಾಡ್ತೀನಿ. ಆದರೆ ನಾನು ಬಂದ್ಬಿಟ್ಟು ಟೀ ಕುಡಿದ್ಬಿಟ್ಟು ಇಲ್ಲಿಂದ ಹೊರಟಿದ್ದೀವಿ. ಇವಾಗ ಡೈರೆಕ್ಟ್ ನನ್ನ ಟರ್ನಿಂಗಲ್ಲಿ ಇಳಿಸ್ತಾರೆ ಅಂದ್ಕೊತೀನಿ. ಅಲ್ಲಿ ಟರ್ನಿಂಗಲ್ಲಿ ಇಳಿಸಿದ್ರೆ ಅಲ್ಲಿಂದ ನಾನು ತಿರ್ಗಾ ಚೆಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನೋಡಿದ್ರೆ ಫೈನಲಿ ಅಣ್ಣ ಅವ್ರನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಧನ್ಯವಾದ ಅಣ್ಣ, ಬಹುತ್ ಶಾಲಾ ಥ್ಯಾಂಕ್ಸ್. ಇವಾಗ ಇಲ್ಲಿಂದ ನಾನು ಆ ರೂಟಲ್ಲಿ ಹೋಗ್ಬೇಕು, ಮೀನ್ಸ್ ಆ ಕಡೆ ಹೋಗ್ಬೇಕು. ಅಣ್ಣ ಅವರು ಈ ಕಡೆ ಹೋಗ್ತಾರೆ. ಬನ್ನಿ, ನಿಮ್ಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಬಂದ್ಬಿಟ್ಟು ನಾವು ಈ ಕಡೆ ರೋಡಲ್ಲಿ ಹೈವೇಗೆ ಬಂದು ರೀಚ್ ಆಗಿಬಿಟ್ವಿ. ಈ ಹೈವೇ ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ನಮಗೆ ಲಿಫ್ಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ನನಗೆ ಗೊತ್ತಿರೋ ಮಟ್ಟಿಗೆ. ನೋಡುವ, ಯಾವ್ಯಾವ ಲಾರಿ ಗೀರಿ ಬಂದರೆ ಹತ್ಕೊಂಡ್ಬಿಡ್ಬೋದು. ಆ ಸಿಟಿ ಒಳಗಿದ್ರೆ ಹೆಂಗಿರುತ್ತೆ ಅಂದರೆ ಒಂಥರ ಇರಿಟೇಷನ್, ಯಾರು ಲಿಫ್ಟ್ ಕೊಡಲ್ಲ, ಜಾಸ್ತಿ ಮಾತಾಡಲ್ಲ. ಯಾಕಂದರೆ ಅವ್ರವ್ರ ಬಿಸಿಯಲ್ಲಿ ಅವರು ಇರ್ತಾರೆ, ನಾವು ಡಿಸ್ಟರ್ಬ್ ಮಾಡೋಕೆ ಹೋಗ್ಬಾರ್ದು ಅಂತವ್ರಿಗೆ. ಯಾಕಂದರೆ ನಮ್ಮ ಕೆಲಸಕ್ಕೋಸ್ಕರ ಬೇರೆಯವ್ರನ್ನ ಉಪಯೋಗಿಸ್ಕೋಬಾರ್ದು. ಅದಕ್ಕೋಸ್ಕರ ಮೀನ್ಸ್ ಅವರೇ ಇಷ್ಟಪಟ್ಟು ಬಂದು ಹೋಗ್ಬಿಟ್ರೆ ಓಕೆ, ನಾವಾಗೆ ಕೇಳೋದು ತಪ್ಪಾಗುತ್ತೆ ಅಂತ ಹೇಳಿ ನಾನು ಯಾರನ್ನೂ ಲಿಫ್ಟ್ ಕೇಳಿಲ್ಲ ಅಲ್ಲಿ ಹೋಗುವಾಗ. ಬಟ್ ಇವಾಗ ಇಲ್ಲಿ ನಾವು ಕೇಳ್ಬೋದು, ಯಾಕಂದರೆ ಇದು ಹೈವೇ. ಮೀನ್ಸ್ ಲಾಂಗಾಗಿ ಹೋಗೋರು ಇರ್ತಾರೆ, ಶಾರ್ಟಾಗಿ ಹೋಗೋರು ಇರ್ತಾರೆ. ನಾವು ಹೋಗ್ತಾ ನಿಮ್ಗೆ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಇಲ್ಲಿಂದ ಹೊರಟಿದ್ದೀವಿ. ಇವಾಗ ನಡ್ಕೊಂಡು ನಿಧಾನಕ್ಕೆ ಹೋಗೋಣ. ಯಾವ್ದಾದ್ರು ಲಿಫ್ಟ್ ಸಿಕ್ಕಿದ್ರೆ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಹೋಗ್ತಾ ಕರ್ತೀನಿ. ಅಲ್ಲಿ ಬಂದ್ಬಿಟ್ಟು ಬುದ್ಧ ಸ್ಟ್ಯಾಚು ಇರೋದು, ಅಲ್ಲಿ ಬಂದು ಕರೆಕ್ಟಾಗಿ ಬುದ್ಧ ಸ್ಟ್ಯಾಚು ಇರೋದು. ಹಾಗೆ ನಡ್ಕೊಂಡು ಹೋಗೋಣ. ಆಂಜನೇಯ ಅಂದ್ಕೊಂಡು ಇಲ್ಲಿ ಆಲ್ಮೋಸ್ಟ್ ಎಲ್ಲ ತುಂಬ ಜನ ನೋಡ್ಕೊಂಡೆ ಹೋಗ್ತವ್ರೆ. ಇವತ್ತು ಛತ್ರಿ ಬೇರೆ ಇಸ್ಕೊಂಡಿದ್ದೀನಿ, ನೆಕ್ಸ್ಟ್ ಲೆವೆಲ್ ಆಗಿ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ನೋಡ್ಬೋದು, ಬಸ್ಸಲ್ಲಿ ಬಂದ್ಬಿಟ್ಟು ವಾಶ್ರೂಮ್ ಮಾಡಿಟ್ಟಿದ್ದಾರೆ, ನೆಕ್ಸ್ಟ್ ಲೆವೆಲು. ಇದೇ ಫಸ್ಟ್ ಟೈಮ್ ನೋಡ್ತಾರ ನಾನು ಈ ಥರ. ಮೀನ್ಸ್ ಇಲ್ಲಿ ಬರೋ ಯಾತ್ರಿಗಳಿಗೆ ಏನು ಗೊತ್ತೀನಿ, ಮೀನ್ಸ್ ಇಲ್ಲಿ ಬರೋ ವಿಸಿಟರ್ಗೆ ಬಸ್ಸಲ್ಲಿ ಇದು ವಾಶ್ರೂಮ್ ಅನಿಸುತ್ತೆ. ಬಸ್ನೇ ಇಳಿಸ್ಬಿಡೋರಪ್ಪ ವಾಶ್ರೂಮ್ ಹೋಗಿ. ಪರವಾಗಿಲ್ಲ, ಈ ಥರ ಎಲ್ಲೂ ನೋಡಿದ್ದಿಲ್ಲ, ಆದರೆ ಚೆನ್ನಾಗಿದೆ. ನೋಡ್ಬೋದು ಪಕ್ಷಿಗಳು ಹೆಂಗಿದೆ ಅಂದ್ಬಿಟ್ಟು. ಕ್ರೇಜಿ ಅಲ್ಲ, ಕ್ರೇಜಿ. ಹೆಂಗೋ ಬೈಕ್ ಆಮೇಲೆ ಐತಿ ಅಂದ್ಕೊಂಡಿದ್ದೀನಿ. ಹಾಗೆ ನಾವು ನಡ್ಕೊಂಡು ನಿಧಾನಕ್ಕೆ ಹೋಗೋದು. ಇಲ್ಲಿ ಎಲ್ಲ ಗಾಡಿಯಲ್ಲೂ 40-50 ಸ್ಪೀಡಲ್ಲೇ ಹೋಗ್ಬೇಕು. ಹಾಗೆ ನಮ್ಮ ಆಟ. ಪಕ್ಷಿಗಳಿದೆ ನೋಡ್ಬೋದು, ನೆಕ್ಸ್ಟ್ ಲೆವೆಲ್. ಫುಲ್ಲು ಪಾರಿವಾಳ ಮಸ್ತಾಗಿ ಆಡ್ತಾ ಇದೆ. ವಾವ್, ಹಿಂಗಂತೂ ನೋಡಿ. ಎಲ್ಲರೂ ಪಾರಿವಾಳಗೆ ಊಟಗಳು ಹಾಕೋದಾಗ ಅನ್ಸುತ್ತೆ. ಎಷ್ಟು ಪಾರಿವಾಳಗಳು ಅಪ್ಪ ಸ್ವಾಮಿ, ಪರವಾಗಿಲ್ವಲ್ಲ, ಅಷ್ಟಾಗದಂಗೆ ಮಾಡವ್ರೆ. ಇಲ್ಲಿ ಯಾವುದೇ ಹೂವು ಅದೊಂದು ದೇವಸ್ಥಾನ ಒಂದೈತೆ, ಹಂಗೆ ಇಳಿದು ನಡ್ಕೊಂಡು ಹೋಗೋಣ. ದೇವಸ್ಥಾನ ಮುಕ್ಕೊಳ್ಳಿ, ನಡೀರಿ. ಇದು ನೋ ಪಾರ್ಕಿಂಗ್ ಪ್ಲೇಸ್ ಬೇರೆ. ಇದು ಈ ಜಾಗಗಳು ನೋ ಪಾರ್ಕಿಂಗ್ ಪ್ಲೇಸ್.
ಪಾರಿವಾಳ ಜೊತೆ ಫೋಟೋಗಳು ಇಡ್ಸ್ಕೊತವ್ರಲ್ಲಿ ನೋಡಿ, ಪಾರಿವಾಳ ಜೊತೆ ಫೋಟೋಗಳು ಇಡ್ಸ್ಕೋಬೋದು. ನಾನು ನಡೆಯುವಾಗ ಒಂದು ಸ್ವಲ್ಪ ಹಾಗೆ ವಿಡಿಯೋ ಒಂದು ಸ್ವಲ್ಪ ಶೇಕಿಂಗ್ ಆಗುತ್ತೆ. ಇಟ್ಸ್ ಓಕೆ, ಬನ್ನಿ ಹೋಗೋಣ. ಇಂಡಿಯಾ ಫ್ಲಾಗ್ ಎಷ್ಟು ಚೆನ್ನಾಗಿ ಆಡ್ತಾ ಇದೆ ನೋಡಿ ಹಿಂದೆ. ವಾರೇ ವಾ, ಇವತ್ತು ನಾನು ಇಂಡಿಯಾ ಫ್ಲಾಗ್ ತೊಗೊಂಡಿದ್ದಕ್ಕೂ ಒಂದು ಸಾರ್ಥಕ ಆಯಿತು. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅಷ್ಟೊಂದು ಖುಷಿ ಆಗ್ತಾ ಇದೆ. ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡುವ ಏನಾಗುತ್ತೋ ಆಗಲಿ. ನಿಜವಾಗ್ಲೂ ಇಂಡಿಯಾ ಫ್ಲಾಗ್ ಮುಸ್ತಾಗಿ ಆಡ್ತೈತೆ ಅಲ್ಲಿ, ನೆಕ್ಸ್ಟ್ ಲೆವೆಲ್ ಆಗಿ. ಈ ಕಡೆ ಇಕ್ಕೋಬೇಕು, ಅದು ವಾರೇ ಕಾಣಿಸುತ್ತೆ ಅವಾಗ. ಇದೆ ಈ ಅಣ್ಣಂದ್ರೆಲ್ಲ ಸಿಕ್ಬಿಟ್ಟು ಹಾಗೆ ಒಂದು ವಿಡಿಯೋ ಹಂಗೆ ಮಾಡಿದ್ವಿ, ಮಾತಾಡ್ಕೊಂಡು ಇವಾಗ ಹಂಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಥ್ಯಾಂಕ್ ಯು ಬ್ರೋ, ಧನ್ಯವಾದಗಳು. ಗಗನಣ್ಣ, ಆಲ್ ದ ಬೆಸ್ಟ್ ಫಾರ್ ಯುವರ್ ಜರ್ನಿ. ಥ್ಯಾಂಕ್ ಯು. ಹ್ಯಾವ್ ಎ ಸೇಫ್ ರೈಡ್ ಅಂಡ್ ಸೆಟ್ ದಿ ಬೆಂಚ್ಮಾರ್ಕ್ ಟು ಎವ್ರಿವನ್. ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ఇట్లే సపోర్ట్ చేస్తా ఉండి. ಸಪೋರ್ಟ್ ವಿತ್ ಯು ಅಣ್ಣ, ವಿತ್ ಯು ಅಣ್ಣ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಬ್ರೋ. ಬಾಯ್. ಇವಾಗ ಇಲ್ಲಿಂದ ಹೊರಡೋಣ ಬನ್ನಿ. ಹಾಗೆ ನಡ್ಕೊಂಡ್ ಬರ್ತಿದ್ದೆ, ಸಾರ್ ಅವ್ರು ಸಿಕ್ಕಿದ್ರು. ಧನ್ಯವಾದಗಳು ಸರ್. ಅವರೇ ಬಂದು ಕೇಳಿ ನೀನ್ ಏನ್ ಕೆಲಸ ಮಾಡ್ತಾ ಇದೀಯ ಅಂತ ಕೇಳಿದ್ರು ಇಬ್ರು ಸಾರು. ಹೀಗೆ ನಡ್ಕೊಂಡು ಹೋಗ್ತಿದ್ದೆ, ಅವ್ರನ್ನೇ ಕೇಳಿದೆ ಎಲ್ಲಾದ್ರೂ ಸ್ಟೇ ಮಾಡ್ಬೋದಾ ಅಂತ. ಇಲ್ಲಿ ದೇವಸ್ಥಾನ ಇದೆ, ಕೇಳಿ ನೋಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಹೋಗ್ತಾ ಹೋಗ್ತಾ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ಏನಾಗುತ್ತೆ ಅಂದ್ಬಿಟ್ಟು. ಇವಾಗ ಅವರ ಅಣ್ಣ ಮಗನಿಗೂ ಏನು ಕಾಲಿಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾನು ನಂಬರ್ ಕೊಟ್ಟಿದ್ದೀನಿ. ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಫ್ರೀಯಾಗಿ ಕಾಲ್ ಹಾಕ್ಸ್ಕೊಡೋಣ. ಜೈ ಆಂಜನೇಯ. ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ನಾವು ಬಂದ್ಬಿಟ್ಟು ಹೀಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಪೊಲೀಸ್ ಅವ್ರ ಹತ್ರ ಮಾತಾಡುವಾಗ ಈ ಸಿಸ್ಟರ್ ಬಂದ್ಬಿಟ್ಟು ನಮ್ಮನ್ನ ಹಾಗೆ ಮಾತಾಡ್ಸ್ಬಿಟ್ಟು ಕೇಳಿದ್ರು ಏನ್ ಮಾಡ್ತಾ ಇದ್ದೀರಾ ಅಂತ. ನಾನು ಎಲ್ಲ ನನ್ನ ಬಗ್ಗೆ ಹೇಳಿದೆ, ಈ ತರ ಮಾಡ್ತಾ ಇದ್ದೀನಿ ಅಂತ. ಅವ್ರ ಕೈಯಲ್ಲಾಗಿ ಸಹಾಯ ಅವ್ರು ಮಾಡಿದ್ದಾರೆ, ನಿಮ್ಮ ಕೈಯಲ್ಲಾಗಿ ಅವ್ರ ಸಹಾಯ ನೀವು ಮಾಡಿ. ಜೈ ಆಂಜನೇಯ. ಬನ್ನಿ, ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಡ್ಕೊಂಡು ಹೋಗ್ತಾ ಇದೀವಿ, ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ನೈಸ್ ಆಗಿ ಆರಾಮಾಗಿ. ಇಲ್ಲೊಂದು ಆಂಜನೇಯ ಟೆಂಪಲ್ ಇದೆಯಂತೆ, ಅಲ್ಲಿ ಸ್ಟೇ ಮಾಡಕ್ ಬಿಟ್ರೆ ಇವತ್ತು ಸ್ಟೇ ಆಗೋಣ. ನಾಳೆ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ತಿರ್ಗಾ. ಮೀನ್ಸ್ ನಾಳೆ ಅಂತಿದ್ದೀನಿ, ಆಂಜನೇಯ ಟೆಂಪಲ್ ಹತ್ರ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ಹಾಗೆ ನಡ್ಕೊಂಡ್ ಬರ್ತಿದ್ದೆ. ಇಲ್ಲಿ ಯಾವುದೋ ಒಂದು ಪಾರ್ಕ್ ಇದೆ, ಚೆನ್ನಾಗಿದೆ. ಹಾಗೆ ಬಸ್ ಸ್ಟಾಪ್ ದಾಟ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದೀವಿ. ಮುಂದೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ಫೈನಲಿ ನಾನು ಬಂದ್ಬಿಟ್ಟು ಈ ಎಷ್ಟು ದೊಡ್ಡದಾಗಿದೆ ಈ ಕೆರೆ ಫುಲ್ಲು ನಡ್ಕೊಂಡ್ ಬಂದ್ಬಿಟ್ಟೆ. ಇವಾಗ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಪಾಡಿಗೆ. ನನ್ನ ಮುಂದೆ ಇಲ್ಲೊಂದು ಆಂಜನೇಯ ಟೆಂಪಲ್, ಅವಾಗಲೇ ಹೇಳಿದೆ ಅನ್ಕೋತೀನಿ, ಆಂಜನೇಯ ಟೆಂಪಲ್ ಇದೆಯಂತೆ. ಅಲ್ಲಿ ಸ್ಟೇ ಆಗಕ್ಕೆ ಬಿಟ್ರೆ ಸ್ಟೇ ಆಗೋಣ, ಇಲ್ಲಾಂದರೆ ನೋಡ್ಕೊಳೋಣ. ಜೈ ಆಂಜನೇಯ. ಹೋಗ್ತಾ ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ನೋಡ್ಬೋದು ಭಾರತ ಫ್ಲಾಗ್ ಹೇಗೆ ಆಡ್ತಾ ಇದೆ ನಮ್ಮದು ಅಂದ್ಬಿಟ್ಟು. ಗಾಳಿ ಅಷ್ಟೊಂದು ಚೆನ್ನಾಗಿದೆ, ಮಳೆ ಲೈಟ್ ಆಗಿದೆ. ಇರಲಿ, ನೋ ವರೀಸ್. ಬನ್ನಿ, ಲೆಟ್ಸ್ ಗೋ. ಹಾಗೆ ನಡ್ಕೊಂಡ್ ಬರ್ತಿದ್ದೆ. ಅಣ್ಣ ಅವ್ರು ನಿಲ್ಸ್ಬಿಟ್ಟು ಕೇಳಿದ್ರು ಏನ್ ಮಾಡ್ತಾ ಇದೀಯಾ ಅಂತ. ನಾನು ಹೇಳಿದೆ ಹಿಂಗೆ ಆಲ್ ಇಂಡಿಯಾ ಟ್ರಿಪ್ ಮಾಡ್ತಾ ಇದ್ದೀನಿ ಬೈ ವಾಕ್ ಅಂಡ್ ಲಿಫ್ಟ್ ಅಂತ. ಅವ್ರು ಬಂದ್ಬಿಟ್ಟು ಪ್ರಾಸ್ಪೆಕ್ಟಿಕ್ ಪ್ಲಗ್ ಮಾಡೋರೆ ಅಂತೆ. ಮೀನ್ಸ್ ನನ್ನ ತರ ಏನ್ ಈ ತರ ಕಾಲಿದೆಯೋ ಅದನ್ನು ಅವ್ರು ಮಾಡೋದಂತೆ. ಹಾಗೆ ಹೋಗ್ತಾ ಇರೋಣ. ಹಾಗೆ ಇವಾಗ ಅವ್ರು ಕರ್ಕೊಂಡು ಹೋಗ್ತೀನಿ ಅಂದವ್ರೆ. ಬನ್ನಿ, ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಬೇರೆ ಕಡೆ ಟ್ರಾವೆಲ್ ಮಾಡೋಣ. ನಾವು ನೋಡಿದ್ರೆ ಅಣ್ಣ ಜೊತೆನೆ ಹೋಗ್ತಾ ಇದೀವಿ. ನೋಡ್ಬೋದು ಫ್ಲಾಗ್ ಹೇಗೆ ಆಡ್ತಾ ಇದೆ. ನನ್ನ ಖುಷಿ, ನನಗೆ ಇಂಡಿಯಾ ಫ್ಲಾಗ್ ಆಡ್ತಾ ಇದ್ರೇನೆ ಖುಷಿ. ಇವಾಗ ಇವ್ರ ಆಫೀಸ್ ಕಡೆ ಹೋಗ್ತಾ ಇದೀವಂತೆ. ಬನ್ನಿ, ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಜೈ ಆಂಜನೇಯ. ಇಲ್ಲೇ ಸ್ಟೇ ಮಾಡ್ತಾ ಇದ್ದೀನಿ. ನನಗೆ ಊಟ ತಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಸೋ ಮಚ್ ಸರ್. ನಾಳೆ ನಿಮ್ಗೊಂದು ಹೊಸ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಒಂದು ಹೊಸ ನಿಮಗೆ ಕ್ರೇಜಿಯಾಗಿರುತ್ತೆ, ಅದು ಏನಂತ ಆಮೇಲೆ ಹೇಳ್ತೀನಿ. ಬಾಯ್. ನೋಡಿದ್ರೆ ಚಪಾತಿ, ಅನ್ನ, ಪನ್ನೀರು, ಇದು ಬಂದ್ಬಿಟ್ಟು ಕಾಳುಗಳದು ಮತ್ತು ಬಜ್ಜಿ ಕೊಟ್ಟಿದ್ದಾರೆ. ತಿಂದ್ಬಿಟ್ಟು ನಿಮಗೆ ಸಿಗ್ತೀನಿ. ನಿಜವಾಗ್ಲೂ ಬಂದ್ಬಿಟ್ಟು ಟೇಸ್ಟ್ ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತಿಂದ್ಬಿಟ್ಟೆ ಹೇಳ್ತೀನಿ ನೋಡಿ. ಮನೆ ಊಟನೇ ಅಲ್ಲ, ಸಾರು ಮನೇದಿದು. ನೆಕ್ಸ್ಟ್ ಲೆವೆಲ್ ಆಗಿದೆ. ತಿಂದ್ಬಿಟ್ಟು ಸಿಗ್ತೀನಿ ನಿಮಗೆ. ಗೈಸ್, ಇವಾಗ ನಿಮ್ಗೆ ಒಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ. ನನಗೆ ಇವಾಗ ಅಣ್ಣ ಜೊತೆ ಬಂದಿದ್ದಲ್ಲ, ಅಣ್ಣವರಿಂದ ಒಂದು ಒಳ್ಳೆ ಕೆಲಸ ಆಗಿದೆ. ನನಗೆ ತುಂಬಾ ಖುಷಿನೂ ಆಗ್ತಾ ಇದೆ. ಅದು ನಾಳೆ ಏನು ಅಂತ ನಿಮ್ಗೆ ಹೇಳ್ತೀನಿ. ಇವಾಗ ನಾನು ಬಂದ್ಬಿಟ್ಟು ಇಲ್ಲೇ 2 ದಿನ ಇರಬೇಕಾಗುತ್ತೆ. 2 ಇಲ್ಲ ಅಂದ್ರೆ 1 ದಿನ ಇರಬೇಕಾಗುತ್ತೆ. ಇಲ್ಲೇ ಸ್ಟೇ ಮಾಡ್ಬಿಟ್ಟು ಆ ಗುಡ್ ನ್ಯೂಸ್ ಏನಂತ ಹೇಳ್ತೀನಿ ನಿಮಗೆ. ಅದು ಹಾಕುವಾಗಲೇ ಹೇಳ್ತೀನಿ, ಅವಾಗ ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಜೈ ಆಂಜನೇಯ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಈ ವಿಡಿಯೋ ಏನಾದರೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಆಗಲೇ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರೋದು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಸೈನಿಂಗ್ ಆಫ್ ಫ್ರಮ್ ಗಗನ್ ಸಂಚಾರಿ. ಬಾಯ್.